ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಸ್ಯಾಟರ್ಡೆ, ಸೊ ಹಾಗಾಗಿ ನಾನ್ ವೆಜ್ ದಿನ ಅಂತಲೇ ಹೇಳ್ಬಹುದು. ಹಾಗೆ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಹಳೆ ಸಬ್ಸ್ಕ್ರೈಬರು ಯಾರಾದರೂ ಇತ್ತು ಅಂತಂದರೆ ಕಮೆಂಟ್ ಮಾಡಿ ತಿಳಿಸಿ ನನ್ನ ವೀಡಿಯೋಸ್ ಹೇಗೆ ಬರ್ತಾ ಇದೆ ಅಂತ ಹೇಳಿ. ಹಾಗೆ ಊರ್ಕೊಳ್ಳೋರಿದ್ದರೆ ಊರ್ಕೊಂಡಿರೋ ನೋಡೋರು ಕೂಡ ಈ ವಿಡಿಯೋನ ಊರ್ಕೊಂಡೇ ನೋಡ್ಕೋತಾ ಇರ್ಬೋದು. ಯಾಕಂದರೆ ನಾವು ಜಾಲಿಯಾಗಿ ಮೋಜು ಮಸ್ತಿ ಮಾಡ್ತಾ ಇದ್ದೀವಿ. ಸೊ ಹಿಂದೆ ಮಾತಾಡೋ ಜನಗಳು ಬೇಕಾದಷ್ಟು ಜನ ಇರ್ತಾರೆ, ಅಂಥವ್ರನ್ನ ನಾನು ಲೆಕ್ಕಕ್ಕೆ ಇಟ್ಕೊಳ್ಳೋದಿಲ್ಲ. ಸೊ ಇದಕ್ಕೆಲ್ಲ ರೇಷ್ಮಾ ಆಂಟಿ ಒಂದು ಡೈಲಾಗ್ ಹೇಳಿದ್ದಾರೆ, ನಾನು ಆನೆ ಥರ ಮಾತಾಡೋರಿಗೆಲ್ಲ ತಿರುಗಿ ನೋಡೋದಿಲ್ಲ, ಬಾಲ ಮಾತ್ರ ಆನ್ಸರ್ ಮಾಡುತ್ತೆ ಅಂತ ಹೇಳಿ. ಸೊ ಹಾಗೆ ಅವ್ರನ್ನ ಆ ಲೆಕ್ಕಾಚಾರದಲ್ಲಿ ಬಿಟ್ಟು ಬಿಸಾಕ್ಬಿಡ್ಬೇಕು. ಸೊ ಯಾರ್ಯಾರಿಗೆ ಆನ್ಸರ್ ಕೊಡಬೇಕು ಅದನ್ನೆಲ್ಲ ಆಮೇಲೆ ಮುಂದಿನ ವೀಡಿಯೋಗಳಲ್ಲಿ ಕೊಡ್ತೀನಿ. ಇವಾಗ ಅಂಥವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ನನಗೆ ಟೈಮ್ ಇಲ್ಲ. ಸೊ ಇವತ್ತು ಚಿಕನ್ ಮಾಡೋಣ ಅಂತ ಹೇಳಿ ಮಸಾಲೆ ಎಲ್ಲ ರುಬ್ಕೋತಾ ಇದ್ದೀನಿ. ಚಿಕನ್ನೇ ಏನೋ ಬಂದಿಲ್ಲ, ಆಗಲೇ ನಾನು ಮಸಾಲೆನ ರುಬ್ಕೋತಾ ಇದ್ದೀನಿ. ಸೊ ಇವಾಗ ಅರಿಶಿನ, ಬೆಳ್ಳುಳ್ಳಿ ಮತ್ತು ಈರುಳ್ಳಿ, ಶುಂಠಿ ಎಲ್ಲ ಹಾಕ್ಬಿಟ್ಟು ಒಂದು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಫಸ್ಟು ಕುಕ್ಕರನ್ನೆಲ್ಲ ಕಾಯ್ದ ಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಬಿಟ್ಟು ಚೆನ್ನಾಗಿ ಕಾಯಿಸಿ ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಶುಂಠಿ ಬೆಳ್ಳುಳ್ಳಿ ಅದನ್ನು ಹಾಕಿ ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೋಬೇಕು. ಎಣ್ಣೆ ಬಿಟ್ಟಾದಮೇಲೆ ನಾವು ಚಿಕನನ್ನು ಆ್ಯಡ್ ಮಾಡಬೇಕಾಗತ್ತೆ. ಸೊ ನಿಮ್ಮ ಒಂದು ಆಯಿಲನ್ನು ಜಾಸ್ತಿ ತಿಂತೀರಾ ಅಂದರೆ ಹಾಕ್ಕೊಳ್ಳಿ, ಇಲ್ಲ ಕಡಿಮೆ ನಮಗೆ ಅಂತ ಅಂದರೆ ಕಡಿಮೆ ಹಾಕ್ಕೊಳ್ಳಿ. ಯಾಕಂದರೆ ಚಿಕನಲ್ಲಿ ಸ್ವಲ್ಪ ಆಯಿಲ್ ಕಂಟೆಂಟ್ ಇರುತ್ತೆ, ಸೊ ಅದು ಕೂಡ ಬರುತ್ತೆ. ಸೊ ಇವಾಗ ನೋಡ್ತಾ ಇರ್ಬೋದು ಆಯಿಲ್ ಎಲ್ಲ ಬಿಟ್ಕೊಂಡಿದೆ. ಈ ರೀತಿಯಾಗಿ ಆದಮೇಲೆ ನಾವು ಚಿಕನನ್ನು ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿ ಉರಿಬೇಕು. ಆಗ ಮಾತ್ರ ಚಿಕನ್ ಚೆನ್ನಾಗಿ ಫ್ರೈ ಆಗಿ ತುಂಬ ತಿನ್ನೋದಕ್ಕೆ ರುಚಿಯಾಗಿ ಬರುತ್ತೆ. ಸೊ ಇವಾಗ ನಾನು ಇದು ಖಾರದ ಪುಡಿ ಮತ್ತು ಸಾಂಬಾರು ಪುಡಿನ ರುಬ್ಬಿ ಇಟ್ಕೋತಾ ಇದ್ದೀನಿ. ಫಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟಿಂದು ಖಾರ ಏನಿರುತ್ತೆ ಅದನ್ನು ಹಾಕಿ ಆಮೇಲೆ ಇದನ್ನು ಹಾಕಬೇಕು. ಅದಕ್ಕೂ ಮುಂಚೆ ಚಿಕನ್ ಹಾಗೆ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡಿರಬೇಕು. ಸೊ ಇವಾಗ ಪಕ್ಕದಲ್ಲೇ ರೈಸ್ಗೂ ಕೂಡ ಇಟ್ಟಿದ್ದೀನಿ. ನೈಟ್ ಟೈಮಲ್ಲಿ ನಾನು ಏನಾದರೂ ರೈಸ್ ಮಾಡ್ತು ಅಂದರೆ ಈ ರೀತಿಯಾಗಿ ಓಪನ್ ತಪ್ಪಲೆ ಅಥವಾ ಪಾತ್ರೆನಲ್ಲೇ ಮಾಡ್ತೀನಿ, ಕುಕ್ಕರಲ್ಲಿ ಮಾಡೋದಕ್ಕೆ ಹೋಗೋದಿಲ್ಲ. ಸೊ ಚಿಕನ್ ಎಲ್ಲ ಬಂತು ಅಂತ ಹೇಳ್ಬಿಟ್ಟು ಹಸ್ಬೆಂಡ್ ಎಲ್ಲ ಕ್ಲೀನ್ ಮಾಡಿ ಕೊಟ್ಟು ಇವಾಗ ಇದರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಫುಲ್ಲು ಸ್ವಲ್ಪ ಒಂದು ಅರ್ಧ ಗಂಟೆ ಅಷ್ಟು ಬೇಡ, ಒಂದು 15-20 ಮಿನಿಟ್ಸ್ವರೆಗೂ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಸೊ ಆವಾಗ ಚೆನ್ನಾಗಾಗತ್ತೆ. ಯಾಕಂದರೆ ಇದರಲ್ಲಿ ಎಷ್ಟು ಬೇಯಿಸಿರ್ತೀವಿ ಅಷ್ಟೇ ರುಚಿ. ಆಮೇಲೆ ಮತ್ತೆ ಖಾರ ಮಸಾಲೆ ಎಲ್ಲ ಹಾಕ್ತೀವಲ್ಲ ಆವಾಗ ವಿಜಲ್ ಹಾಕಿಸ್ತೀವಲ್ವ ಅಷ್ಟು ಓಕೆ ಅಂತ ಅನಿಸುತ್ತೆ. ಇದರಲ್ಲಿ ಹಾಕಿದರೆ ಮಾತ್ರ ತುಂಬ ರುಚಿ, ಉಪ್ಪು ಖಾರ ಎಲ್ಲ ಇಟ್ಕೊಂಡಿರುತ್ತೆ. ಸೊ ಹಾಗಾಗಿ ಇವಾಗ ಫೈನಲಾಗಿ ನಾನು ಸಾಂಬಾರಾಯಿತು, ಮುದ್ದೆ ಎಲ್ಲ ಮಾಡಿ ಇಟ್ಟು ಬಂದಿದ್ದೀನಿ. ಇವಾಗ ನನ್ನ ಹಸ್ಬೆಂಡು ಕಬಾಬ್ ಮಾಡೋದಕ್ಕೆ ಅಂತ ಹೇಳಿ ಹೋಗಿದ್ದಾರೆ. ನಾನು ವೀಡಿಯೋ ಮಾಡಬೇಕಿದ್ರೆ ಬೆಬೆ ಅಂತೀನಂತೆ. ಯಾರೋ ಒಬ್ಬರು ಹೇಳ್ತಾಯಿದ್ರು. ನಾನು ಎಷ್ಟು ಫ್ಲೂಯೆಂಟಾಗಿ ಮಾತಾಡ್ತೀನಿ ಅನ್ನೋದು ನನಗೆ ಮಾತ್ರ ಗೊತ್ತು, ನನ್ನ ಜೊತೆ ಮಾತಾಡಿರೋರಿಗೆ ಮಾತ್ರ ಗೊತ್ತು. ವೀಡಿಯೋ ಕಂಟೆಂಟ್ ಏನಿರುತ್ತೆ ಅಂತ ಹೇಳಿ ತಿಳ್ಕೊಂಡು ಅದ್ರ ಬಗ್ಗೆ ಮಾತಾಡಬೇಕು. ಏನೋ ಒಂದು ಹೆಸರು ತೊಗೊಂಡಿರ್ತೀವಿ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆನೇ ಬೆಬೆ ಅಂತ ಹೇಳಿ ಮಾತಾಡೋಷ್ಟು ಅನ್ಎಜುಕೇಟೆಡ್ ನಾನಲ್ಲ. ಸೊ ವೀಡಿಯೋ ನೋಡಿರೋರ್ಗೆ ಅರ್ಥ ಆಗಿದ್ರೆ ಅರ್ಥ ಆಗಿರಲಿ. ಇವಾಗ ಅವರು ಕೂಡ ಕಬಾಬೆಲ್ಲ ಮಾಡಿ ಆದಮೇಲೆ ತೋರಿಸ್ತಾ ಇದ್ದರು, ಚೆನ್ನಾಗಿ ಮಾಡಿದ್ದೀನಿ ನಾನು, ಟೇಸ್ಟು ಆ ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ಹಾಗೆ ಹೀಗೆ ಅಂತ ಎಲ್ಲ ಹೇಳ್ಬಿಟ್ಟು. ಸೊ ಅದಾದಮೇಲೆ ನಾನು ಕೂಡ ಟೇಸ್ಟ್ ನೋಡ್ತೀನಿ ಅಂತ ಹೇಳಿ ಫುಲ್ಲೆಲ್ಲ ಎತ್ಕೊಂಡು ಹೋಗಿ ನಾವೇ ತಿಂದ್ಕೊಂಡ್ವಿ. ಪಾಪ ಅವರು ಕಬಾಬ್ ಚೆನ್ನಾಗಿ ಮಾಡ್ತೀನಿ ಅಂತ ಹೇಳಿ 1-2 ಟೈಮ್ಸ್ ಮಾಡಿದ್ರು. ಆಮೇಲಿಂದ ಅವರಿಗೆ ಫಿಕ್ಸ್ ಆಗಿ ಹೋಗ್ಬಿಟ್ಟಿದೆ ಕಬಾಬು. ನಾನೆಲ್ಲ ರೆಡಿ ಮಾಡಿಕೊಡ್ತೀನಿ, ಅವರು ಮ್ಯಾರಿನೇಟ್ ಮಾಡಿ ನನ್ನ ಕೆಲಸ ಎಲ್ಲ ಆದಮೇಲೆ ಲಾಸ್ಟಲ್ಲಿ ಬಂದು ಈ ರೀತಿಯಾಗಿ ಫ್ರೈ ಮಾಡಿಕೊಡ್ತಾರೆ. ಚೆನ್ನಾಗಿದೆಯಾ ನೋಡು ಅಂತ ಹೇಳಿಕೊಟ್ರು. ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನಾನು ಪ್ಲೇಟಿಗೆ ಹಾಕ್ಕೊಂಡು ಬಂದು ನಾನು ನನ್ನ ತಂಗಿ ನನ್ನ ಮಗಳು ಕೂತ್ಕೊಂಡು ಚೆನ್ನಾಗಿ ತಿಂದ್ವಿ. ಪರವಾಗಿಲ್ಲ ನೀವು ತಿನ್ನಿ ಅಂತ ಹೇಳಿ ಹಾಕ್ಕೊಟ್ರು. ಪಾಪ ಅದರಲ್ಲೇನೂ ಇಲ್ಲ, ಇದೊಂದು ವಿಚಾರದಲ್ಲಿ ಇದೊಂದು ಕಬಾಬ್ ಒಂದು ಮಾಡಿಕೊಡ್ತಾರೆ, ಬಿಟ್ಟರೆ ಬೇರೆ ಏನು ಹೆಲ್ಪ್ ಮಾಡೋದಿಲ್ಲ. ಸೊ ಇವಾಗ ಅವರು ಹೇಳಿದ್ದೆ ಚಾನ್ಸು ಅಂತ ಹೇಳಿ ನಾನು ನನ್ನ ತಂಗಿ ಎಲ್ಲ ಹೋಗಿ ಕೂತ್ಕೊಂಡು ಚೆನ್ನಾಗಿ ಬ್ಯಾಟಿಂಗ್ ಮಾಡಿಬಿಟ್ವಿ. ಸೂಪರಾಗಿತ್ತು ಕಬಾಬು. ನೆಕ್ಸ್ಟ್ ಏನಾದರೂ ಯಾರಾದರೂ ರೆಸಿಪಿ ಕೇಳಿದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಂದರೆ ನೆಕ್ಸ್ಟ್ ಯಾವಾಗಾದ್ರೂ ಮಾಡಬೇಕಿದ್ರೆ ಶೇರ್ ಮಾಡ್ತೀನಿ. ನನ್ನ ಮಗಳಿಗೆ ಕಬಾಬ್ ಅಂದರೆ ತುಂಬ ಇಷ್ಟ, ಇದನ್ನೇ ತಿನ್ನೋದು. ಆಮೇಲೆ ನಾರ್ಮಲ್ ಚಿಕನ್ ಸಾಂಬಾರು ಮಾಡ್ತೀವಲ್ಲ ಅದನ್ನು ತಿನ್ನಲ್ಲ. ಸೊ ಇವಳಿಗೆ ಈ ಸಾಂಗಲ್ಲಿ ಶೂ ಎಲ್ಲೇ ಇಟ್ಕೊಂಡು ಒಂದೆರಡು ಸ್ಟೆಪ್ ಮಾಡ್ತಾರಲ್ವ ಅದು ತುಂಬ ಇಷ್ಟ ಆಗ್ಬಿಟ್ಟು ಅದನ್ನೇ ನೋಡ್ಕೊಂಡು ಕೂತಿದ್ಲು. ಇವಾಗ ಊಟ ಎಲ್ಲ ಆಯಿತು, ಐಸ್ ಕ್ರೀಮ್ ತಿನ್ನಬೇಕು ಅಂತ ಹೇಳಿ ನನ್ನ ತಂಗಿ ಐಸ್ ಕ್ರೀಮ್ ತರಿಸಿದ್ಲು. ನನ್ನ ಮಗಳು ಊಟ ಆದಮೇಲೆ ತಿಂತೀನಿ ಅಂತ ಇಟ್ಕೊಂಡಿದ್ಲು. ಅವರಿಬ್ಬರದ್ದು ಬೇಗ ಊಟ ಆಯಿತು, ಬೇಗ ತಿಂತಿದ್ದಾರೆ. ನಾನು ಕೆಲಸ ಎಲ್ಲ ಮುಗಿಸ್ಬಂದು ನಾನು ನನ್ನ ಮಗಳು ತಿನ್ನೋದಕ್ಕೆ ಅಂತ ಹೇಳಿ ಕೂತ್ಕೊಂಡ್ವಿ. ಅವಳು ಫುಲ್ ಡಿಸೈನಾಗಿ ಲಿಪ್ಸ್ಟಿಕ್ಕು ಹಾಗೆ ಹೀಗೆ ಅಂತ ಎಲ್ಲ ತೋರಿಸ್ಕೊಂಡು ತಿಂತಾ ಇರ್ತಾಳೆ. ಸೊ ನಾನು ನನ್ನ ತಂಗಿನೂ ನನ್ನ ಮಗಳನ್ನೂ ನಿಧಾನಕ್ಕೆ ತಿನ್ನಬೇಕು ಅಂತ ಹೇಳಿ ಕೂತ್ಕೊಂಡ್ವಿ. ಅಷ್ಟರೊಳಗಡೆ ನಾನು ನಮ್ಮ ಮನೆಯವರು ಎಲ್ಲರೂ ಕೂಡ ಮಾತಾಡಿಕೊಂಡು ಕೂತಿದ್ವಿ. ಚಾನಲ್ ಹಾಗೆ ಹೀಗೆ ಅಂತ ಏನೇನೋ ಹೇಳ್ಕೊಂಡು ಕೂತಿದ್ರು. ಹಾಗೆ ಮೂವಿ ಬಗ್ಗೆ ಡಿಸ್ಕಸ್ ಮಾಡ್ತಾಯಿದ್ವಿ, ಯಾವ ಫಿಲಮ್ ಹಾಕೋದು ಹಾಗೆ ಹೀಗೆ, ಎಲ್ಲ ಫಿಲಮು ನೋಡ್ಬಿಟ್ಟಿದ್ದೀವಿ ಅಂತ ಹೇಳಿ ಮಾತಾಡ್ತಿದ್ರು. ಏನೋ ನಾವು ನೋಡೋಕೆ ಹೋದಾಗ ಯಾವ ಮೂವಿಗಳು ಚೆನ್ನಾಗಿ ಸಿಗೋದೇ ಇಲ್ಲ, ಆದರೂ ಕೂಡ ಸರ್ಚ್ ಮಾಡ್ಕೊಂಡು ಒಂದು ಮೂವಿ ನೋಡಿ ಮಲ್ಕೊಂಡಿದ್ದಾಯಿತು. ಸೊ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ತಪ್ಪದೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.